ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ಪಾಕಿಸ್ತಾನದಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಇಮ್ರಾನ್ ಖಾನ್ ಕುಟುಂಬದವರು ಇಮ್ರಾನ್ ಖಾನ್ ಹತ್ಯೆಯನ್ನು ಮುಲ್ಲಾ ಮುನೀರ ಮಾಡಿಸಿದ್ದಾನೆ ಅಂತ ಹೇಳ್ತಾ ಇರೋವಾಗಲೇ ಇಲ್ಲ ನಾವ್ಯಾಕೆ ಅವನನ್ನು ಸಾಯಿಸಿಬಿಡೋಣ, ಬನ್ನಿ ತೋರಿಸ್ತೀವಿ ಅನ್ನೋದನ್ನು ಹೇಳಿದ್ರು. ಅದಕ್ಕೆ ಒಂದಷ್ಟು ಷರತ್ತುಗಳನ್ನು ಹಾಕಿದ್ರು. ಆದರೆ ಜೈಲಿಗೆ ಇಮ್ರಾನ್ ಖಾನ್ ನೋಡೋಕೆ ಹೋಗಿದ್ದ ಮುಖ್ಯಮಂತ್ರಿಯನ್ನೇ ಪೊಲೀಸರು ನೆಲಕ್ಕೆ ಹಾಕಿ ತುಳಿದು ಹಾಕಿದ್ದಾರೆ. ಇದನ್ನು ನೋಡ್ತಾ ಇದ್ದಾಗ ಇಮ್ರಾನ್ ಖಾನ್ಗೆ ನಿಜವಾಗಿ ಏನೋ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಸಮಯದಲ್ಲಿ ಇಮ್ರಾನ್ ಖಾನ್ ಬಂಧನದಲ್ಲಿ ಇಡಲಾಗಿದ್ದ ಜೈಲಿನ CCTV ವಿಡಿಯೋ ಕೂಡ ಹೊರಗೆ ಹರಿದಾಡ್ತಾ ಇದೆ. ಅದು ಒಂದಷ್ಟು ಅಸಲಿಯತ್ತನ್ನ ತೆರೆದು ಇಡ್ತಾ ಇದೆ. ಇಲ್ಲಿ ಇದನ್ನೆಲ್ಲ ಮಾಡಿಸಿರೋದು ಆಸಿಮ್ ಮುನೀರ್. ಅವನು ಯಾವುದೋ ದುರುದ್ದೇಶವನ್ನು ಈಡೇರಿಸಿಕೊಳ್ಳೋಕೆ ಇಂತಹ ಕೆಲಸವನ್ನ ಮಾಡಿಸಿದ್ದಾನೆ. ಇದೆಲ್ಲವೂ ಪೂರ್ವ ನಿಯೋಜಿತವಾದ ಪ್ಲಾನ್ ಅನ್ನೋ ಚರ್ಚೆಗಳು ಈಗ ಪಾಕಿಸ್ತಾನದಲ್ಲಿ ನಡೀತಾ ಇವೆ. ಹಾಗಾದ್ರೆ ಇಮ್ರಾನ್ ಖಾನ್ ಬದುಕಿದ್ದಾನ ಅಥವಾ ಸತ್ತಿದ್ದಾನ? ಆಸಿಮ್ ಮುನೀರನ ದುರುದ್ದೇಶ ಯಾವುದೋ? ಈಗ ಜೈಲಿನ CCTV ವಿಡಿಯೋ ತೆರೆದಿಡ್ತಾ ಇರೋ ಅಸಲಿಯತ್ತೇನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ, ಪಾಕಿಸ್ತಾನದ ಮಾಜಿ ಪ್ರಧಾನಿ, ಪಾಕ್ ತೆಹ್ರಿಕ್ ಇನ್ಸಾಫ್ ಪಕ್ಷದ ಸ್ಥಾಪಕ ಇಮ್ರಾನ್ ಖಾನ್ ಸುಮಾರು 848 ದಿನಗಳಿಂದ ಜೈಲಿನಲ್ಲಿದ್ದಾರೆ. ಪಾಕಿಸ್ತಾನದ ರಾವಲ್ಪಿಂಡಿ ಆದಿಯಾಲ ಜೈಲಿನಲ್ಲಿ ಪಾಕಿಸ್ತಾನದ ಜನಪ್ರಿಯ ನಾಯಕ ಇಮ್ರಾನ್ ಖಾನ್ ರನ್ನ ಬಂಧಿಸಿ ಇಡಲಾಗಿದೆ. ಮೊದಲೆಲ್ಲ ಅವರನ್ನ ಭೇಟಿ ಮಾಡೋಕೆ ಕೆಲವರಿಗೆ ಅವಕಾಶವನ್ನ ಕೊಡಲಾಗ್ತಾ ಇತ್ತು. ಇಮ್ರಾನ್ ಖಾನ್ ಬೆಂಬಲಿಗರು, ಅವರ ಕುಟುಂಬದವರು ಒಂದಷ್ಟು ಸಲ ಭೇಟಿಯನ್ನ ಮಾಡೋಕೆ ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಈಗ ನೋಡಿದ್ರೆ ಕಳೆದ 6 ತಿಂಗಳಿಂದ ಭೇಟಿಯನ್ನ ಮಾಡೋಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಇಮ್ರಾನ್ ಖಾನ್ಗೆ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕವೇ ಇಲ್ಲದ ಹಾಗೆ ಮಾಡಲಾಗಿದೆ. ಯಾವುದೇ ವ್ಯಕ್ತಿಗಳ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಕಳೆದ 2 ತಿಂಗಳಿಂದ ಅವರನ್ನು ಆದಿಯಾಲ ಜೈಲಿನ ಡೆತ್ ಸೆಲ್ಗೆ ಸ್ಥಳಾಂತರ ಮಾಡಲಾಗಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಈ ಡೆತ್ ಸೆಲ್ ಅನ್ನೋದು ಬಹಳ ದೊಡ್ಡ ಅಪರಾಧವನ್ನ ಮಾಡಿ ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದವರನ್ನ ಇಡೋ ಸೆಲ್. ಅದು ಕತ್ತಲೆಯ ಕೋಣೆ, ಜೊತೆಗೆ ಬಾಹ್ಯ ಸಂಪರ್ಕ ಕೂಡ ಇರಲ್ಲ. ಅಲ್ಲಿರೋ ವ್ಯಕ್ತಿಗಳಿಗೆ ಯಾವುದೇ ವ್ಯಕ್ತಿಗಳ ಸಂಪರ್ಕ ಇರಲ್ಲ. ಯಾವುದೇ ಪತ್ರಿಕೆಗಳು, ಫೋನುಗಳು, ಮಾಧ್ಯಮಗಳನ್ನು ನೋಡೋ ಅವಕಾಶ ಕೂಡ ಸಿಗಲ್ಲ. ಆ ಡೆತ್ ಸೆಲ್ನಲ್ಲಿ ಶೌಚಾಲಯ, ಊಟ, ತಿಂಡಿ ಎಲ್ಲವೂ ಒಳಗೆ ಬರುತ್ತೆ. ನಮ್ಮ ದೇಶವನ್ನ ಬ್ರಿಟಿಷರು ಆಳ್ತಾ ಇದ್ದ ಕಾಲದಲ್ಲಿ ಬ್ರಿಟಿಷರು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಬ್ರಿಟಿಷರ ವಿರುದ್ಧ ಬಂಡೆದ್ದವರಿಗೆ ಇಂತಹ ಶಿಕ್ಷೆಯನ್ನ ಕೊಡ್ತಾ ಇದ್ರು. ಈಗ ನಮ್ಮ ದೇಶದಲ್ಲಂತೂ ಇಂತಹ ಶಿಕ್ಷೆಯನ್ನು ಯಾರಿಗೂ ಕೊಡಲ್ಲ. ನಾವು ಬಾಂಬ್ ಬಿಟ್ಟವರಿಗೆ ಬಿರಿಯಾನಿ ಕೊಡ್ತೀವಿ, ಕಲ್ಲು ಹೊಡೆದವರಿಗೆ ಕಬಾಬ್ ಕೊಡ್ತೀವಿ. ಗುಂಡನ್ನು ಇಟ್ಟು ನಮ್ಮ ನಾಗರಿಕರ ಹತ್ಯೆ ಮಾಡಿದ್ರು, ಅವರಿಗೂ ಬೋಟ್ ಮಾಂಸವನ್ನು ಕೊಡ್ತೀವಿ. ಯಾಕಂದ್ರೆ ಕಸಬ್ಗೆ ಬಿರಿಯಾನಿ ಹಾಕಿದ್ದು ಉಮೇಶ್ ರೆಡ್ಡಿ ತರದ ವಿಕೃತ ಕಾಮಿಗೆ 5 ಸ್ಟಾರ್ ಹೋಟೆಲ್ ತರ ಜೈಲನ್ನೇ ಮಾಡಿಕೊಟ್ಟಿರೋದನ್ನ ನೋಡ್ತಾ ಇದ್ರೆ ಗೊತ್ತಾಗಲ್ವೇ? ನಮ್ಮಲ್ಲಿ ಇಂಥವ್ರು ಯಾಕೆ ಬದುಕಿರಬೇಕು? ಭೂಮಿಗೆ ಭಾರ ಅಂದ್ರೆ ಅಯ್ಯೋ ಅವರೆಲ್ಲ ಬದುಕೋಕೆ ಹಕ್ಕಿದೆ ಅಂತ ಹ್ಯೂಮನ್ ರೈಟ್ಸ್ ಓಡೋಡಿ ಬರುತ್ತೆ. ಅವರಿಗೆ ಊಟಕ್ಕೆ ಬಿರಿಯಾನಿ ಕೊಡಬೇಕು ಅಂತ ಇಲ್ಲಿರೋ ಕೆಲ ರಾಜಕೀಯ ನಾಯಕರು ಕೇಳ್ತಾರೆ. ಅದನ್ನು ವಕೀಲರು ಅನ್ನಿಸಿಕೊಂಡಿರೋ ಎಂಜಲು ತಿನ್ನೋರು ವಾದವನ್ನು ಮಾಡ್ತಾರೆ. ನಮ್ಮ ನ್ಯಾಯಾಲಯಗಳು ಕೂಡ ಅವಕಾಶವನ್ನು ಮಾಡಿಕೊಡುತ್ತವೆ. ಆದರೆ ಏನು ಮಾಡೋದು? ಅದು ಭಾರತ ಅಲ್ಲ, ಪಾಕಿಸ್ತಾನ. ಹಾಗಾಗಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಅವರನ್ನು ಡೆತ್ ಸೆಲ್ಗೆ ಸ್ಥಳಾಂತರ ಮಾಡಿ ನಂತರ ಕಠೋರವಾದ ಶಿಕ್ಷೆಯನ್ನು ಕೊಡಲಾಗ್ತಾ ಇದೆ. ಅದೇ ತರಹದ ಒಂದಷ್ಟು ವಿಡಿಯೋಗಳು ಈಗಾಗಲೇ ಹರಿದಾಡ್ತಾ ಇವೆ. ಅದು ಇಮ್ರಾನ್ ಖಾನ್ ಇರೋ ಜೈಲಿನದ್ದೇ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದನ್ನು ನೋಡಿದವರು ಇಮ್ರಾನ್ ಖಾನ್ ಬದುಕಿರೋಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ. ಈ ಡೆತ್ ಸೆಲ್ನಲ್ಲಿ ಬದುಕೋದೇ ಒಂದು ಪ್ರತಿನಿತ್ಯದ ಸಾವು ಇದ್ದ ಹಾಗೆ. ಅದರಲ್ಲೂ ಒಂಟಿಯಾಗಿ, ಯಾರ ಸಂಪರ್ಕ ಇಲ್ಲದೆ, ಕತ್ತಲೆ ಕೋಣೆಯಲ್ಲಿ ಬಾಹ್ಯ ಸಂಪರ್ಕವೂ ಸಿಗದೆ ಬದುಕೋದು ನರಕಯಾತನೆಯೇ ಸರಿ. ಹಾಗೆ ಸುಮ್ಮನೆ ಒಂದು ಬಾರಿ ಊಹೆಯನ್ನ ಮಾಡಿಕೊಳ್ಳಿ, ನಮ್ಮ ಭೂಮಿಗೆ ಬೆಳಕು ಬರೋದೇ ಇಲ್ಲ, ಯಾರೂ ಕೂಡ ನಮ್ಮ ಸಂಪರ್ಕದಲ್ಲಿಲ್ಲ ಅಂತ. ಆಗ ನಿಮಗೂ ಅನ್ನಿಸುತ್ತೆ ಹಾಗೆ ಬದುಕೋಕಿದೆ ಸಾಧ್ಯ ಆಗತ್ತಾ ಅಂತ. ಈಗ ಅಂಥದ್ದೇ ಡೆತ್ ಸೆಲ್ನಲ್ಲಿ ಇಮ್ರಾನ್ ಖಾನ್ ಅವರನ್ನು ಕಳೆದ 1.5 ತಿಂಗಳಿಂದ ಇಡಲಾಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಅಫ್ಘಾನಿಸ್ತಾನದ ಪತ್ರಿಕೆಯೊಂದು ಇಮ್ರಾನ್ ಖಾನ್ ಬದುಕಿಲ್ಲ, ಅವರನ್ನು ಜೈಲಿನಲ್ಲೇ ಆಸಿಮ್ ಮುನೀರ್ ಹತ್ಯೆಯನ್ನು ಮಾಡಿಸಿದ್ದಾನೆ ಅನ್ನೋ ವರದಿಯನ್ನು ಮಾಡುತ್ತೆ. ನನ್ನ ಅಣ್ಣನನ್ನು ಭೇಟಿ ಮಾಡಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಿದ್ರು. ಅಲ್ಲಿ ನ್ಯಾಯಾಲಯ ಕೂಡ ಇಮ್ರಾನ್ ಖಾನ್ ಭೇಟಿಯನ್ನು ಮಾಡೋಕೆ ಅವಕಾಶ ಕೊಡಬೇಕು ಅಂತ ಹೇಳುತ್ತೆ. ಅದರ ಪ್ರಕಾರ ಅವರು ಆದಿಯಾಲ ಜೈಲಿನ ಬಳಿಗೆ ಹೋಗ್ತಾರೆ. ಆದರೆ ಅಲ್ಲಿದ್ದ ಜೈಲಿನ ಅಧಿಕಾರಿಗಳು ಇಮ್ರಾನ್ ಖಾನ್ ಅವರನ್ನು ಭೇಟಿ ಮಾಡೋಕೆ ಅವಕಾಶವನ್ನ ಕೊಡೋದಕ್ಕೆ ಸಾಧ್ಯನೂ ಇಲ್ಲ. ನೀವು ಇಲ್ಲಿಂದ ತಕ್ಷಣವೇ ಹೊರಡಬೇಕು ಅಂತ ಇಮ್ರಾನ್ ಖಾನ್ ಸೋದರಿಯನ್ನ ಅಲ್ಲಿಂದ ಬಲವಂತವಾಗಿ ಕಳಿಸೋ ಪ್ರಯತ್ನವನ್ನ ಮಾಡ್ತಾರೆ. ಹಾಗಂತ ಅಲ್ಲಿಗೆ ಇಮ್ರಾನ್ ಖಾನ್ ಸೋದರಿ ಒಬ್ಬರೇ ಹೋಗಿದ್ರ ಅಂದ್ರೆ ಖಂಡಿತ ಇಲ್ಲ. ಅಲ್ಲಿ ಸಾವಿರಾರು ಜನರು ಇದ್ರು, ವಕೀಲರು ಇದ್ರು. ಆದರೂ ಅವರಲ್ಲಿ ಯಾರಿಗೂ ಭೇಟಿಯನ್ನ ಮಾಡೋಕೆ ಅವಕಾಶವನ್ನ ಕೊಡಲೇ ಇಲ್ಲ. ಯಾವಾಗ ಈ ಘಟನೆ ನಡೆಯುತ್ತೋ ಆಗ ಇಮ್ರಾನ್ ಖಾನ್ ಬದುಕಿದ್ದಾರಾ ಅನ್ನೋ ಅನುಮಾನಗಳು ಹೆಚ್ಚಾಗತ್ವೆ.
ಆಗಲೇ ಇಮ್ರಾನ್ ಖಾನ್ ಪುತ್ರ ಕಾಸಿಂ ಖಾನ್ ಲಂಡನ್ನಿಂದ ಒಂದು ಟ್ವೀಟ್ ಮಾಡಿ ನನ್ನ ತಂದೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬಹಿರಂಗಪಡಿಸಿ ಅವರು ಜೀವಂತವಾಗಿ ಇರೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇವೆ. ಪೂರ್ತಿಯಾದ ಕತ್ತಲೆ ಅನ್ನೋದು ಯಾವುದೇ ಶಿಷ್ಟಾಚಾರದ ಪಾಲನೆ ಅಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಮಧ್ಯ ಪ್ರವೇಶ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾರೆ. ಅಲ್ಲಿ ಯಾವ ಮಾನವ ಹಕ್ಕುಗಳು ಬಂದು ಮಾತಾಡುತ್ತವೆ? ಯಾವ ಕಾಲದಲ್ಲಿ ಪಾಕಿಸ್ತಾನ ಮಾಡಿರೋ ಹೇಯ ಕೃತ್ಯಗಳನ್ನು ಯಾವುದೇ ಹ್ಯೂಮನ್ ರೈಟ್ಸ್ ಪ್ರಶ್ನೆಯನ್ನು ಮಾಡಿದೆ? ಅವೆಲ್ಲ ಏನಿದ್ರು ನಮ್ಮ ಭಾರತದಂಥ ದೇಶಗಳ ಹತ್ರ ಬಾಯ್ಬಡ್ಕೊಳ್ಳೋಕೆ ಅಷ್ಟೇ. ಅಲ್ಲಿಗೆ ಇಮ್ರಾನ್ ಖಾನ್ ವಿಚಾರದಲ್ಲಿ ಪರಿಸ್ಥಿತಿ ಬೇರೆಯದ್ದೇ ಹಾದಿಯನ್ನು ಹಿಡಿಯುತ್ತೆ. ಇಮ್ರಾನ್ ಖಾನ್ ಸತ್ತಿದ್ದಾರೆ ಅನ್ನೋ ಸುದ್ದಿ ಪ್ರಕಟ ಆಗಿ 48 ಗಂಟೆಗಳು ಆದರೂ ಕೂಡ ಪಾಕಿಸ್ತಾನ ಯಾವುದೇ ಸ್ಪಷ್ಟನೆಯನ್ನು ಕೊಡಲ್ಲ. ಇದಾದ ನಂತರ ಪ್ರತಿಭಟನೆಗಳು ಹೆಚ್ಚಾಗ್ತಾ ಹೋದ್ವು. ಇಮ್ರಾನ್ ಬೆಂಬಲಿಗರು ರಸ್ತೆಗಿಳಿದು ಹೋರಾಟವನ್ನು ಮಾಡೋಕೆ ಶುರು ಮಾಡಿದ್ರು. ಇದರ ಮಧ್ಯೆ ಖೈಬರ್ ಪಖ್ತೂನ್ಖ್ವಾದ ಮುಖ್ಯಮಂತ್ರಿ ಸುಹೇಲ್ ಅಫ್ರೀದಿ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡಿ ಈ ಸುದ್ದಿ ಸುಳ್ಳ ಇಲ್ಲ ಅಂದ್ರೆ ಸತ್ಯನ ಅಂತ ತಿಳ್ಕೊಳ್ಳೋಕೆ ಜೈಲಿನ ಬಳಿಗೆ ಹೋಗ್ತಾರೆ. ಇಲ್ಲಿ ವಿಪರ್ಯಾಸ ಅಂದ್ರೆ ಒಬ್ಬ ಮುಖ್ಯಮಂತ್ರಿಯನ್ನ ನೆಲಕ್ಕೆ ಹಾಕಿ ಪೊಲೀಸರು ತುಳಿತಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಸುಹೇಲ್ ಅಫ್ರೀದಿ ಯಾವುದೋ ಸಾಮಾನ್ಯ ಮನುಷ್ಯ ಅಲ್ಲ. ಹೊಡೆದು ಬಡಿದು ಥಳಿಸಿ ತುಳಿಯೋಕೆ ಒಂದು ಭಾಗದ ಮುಖ್ಯಮಂತ್ರಿ. ನಮ್ಮ ದೇಶದಲ್ಲಿ ಇರೋ ಹಾಗೆ ಪಾಕಿಸ್ತಾನದಲ್ಲೂ 4 ರಾಜ್ಯಗಳಿವೆ: ಸಿಂಧ್, ಪಂಜಾಬ್, ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ. ಇದರಲ್ಲಿ ಖೈಬರ್ ಪಖ್ತೂನ್ಖ್ವಾದ ಮುಖ್ಯಮಂತ್ರಿ ಈ ಸುಹೇಲ್ ಅಫ್ರೀದಿ. ಜೈಲಿಗೆ ಅಫ್ರೀದಿ ಹೋದಾಗ ಅವರ ಜೊತೆಗೆ ಮುಲ್ತಾನ್ನ ಧರ್ಮಗುರು ಅಲ್ಲಾಮ್ ನಾಸಿರ್ ಅಬ್ಬಾಸ್ ಕೂಡ ಇದ್ರು. ಅವರು ಜೈಲಿನ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಮುಂದಾದಾಗ ಅವರ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನು ಮಾಡಿದ್ದಾರೆ. ಯಾವಾಗಲೂ ನಮ್ಮದು ಮುಲ್ಲಾ ದೇಶ, ಅವರನ್ನೇ ನಂಬೋದು ಅನ್ನೋ ಹಾಗೆ ಮಾತಾಡೋ ಪಾಕಿಸ್ತಾನದ ಪೊಲೀಸರು ಧರ್ಮಗುರುವನ್ನು ಬಿಟ್ಟಿಲ್ಲ. ಅಲ್ಲಿ ಯಾವಾಗ ಈ ಘಟನೆಗಳು ನಡೆದ್ವೋ ಅಲ್ಲಿಗೆ ಇಮ್ರಾನ್ ಖಾನ್ ಬದುಕಿಲ್ಲ ಅನ್ನೋದು ಸತ್ಯಕ್ಕೆ ಹತ್ತಿರದ ಸಂಗತಿ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಇಮ್ರಾನ್ ಖಾನ್ ಬದುಕಿಲ್ಲ ಅನ್ನೋ ಸುದ್ದಿ ಬಂದು 5 ದಿನಗಳು ಆಗಿ ಹೋಗಿವೆ. ಆದರೆ ಪಾಕಿಸ್ತಾನದ ಸರ್ಕಾರದ ಕಡೆಯಿಂದ ಯಾವುದೇ ಸ್ಪಷ್ಟನೆ ಇಲ್ಲ. ಅಲ್ಲಿ ಅದಿಯಾಲ ಜೈಲಿನ ಅಧಿಕಾರಿಗಳು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಆ ಬಡ್ಡಿ ಮಕ್ಕಳು ಹೇಳ್ತಾ ಇರೋದು ಇಮ್ರಾನ್ ಖಾನ್ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಅವರು ಜೈಲಿನಲ್ಲಿ ಚೆನ್ನಾಗಿದ್ದಾರೆ ಅಂತ. ಅದನ್ನು ಬಿಟ್ಟರೆ ಇಮ್ರಾನ್ ಖಾನ್ ಬದುಕಿರೋದಕ್ಕೆ ಯಾವುದೇ ಸಾಕ್ಷಿಗಳನ್ನು ಕೊಡ್ತಾ ಇಲ್ಲ. ಅಲ್ಲಿ ಈಗ ಸಿಕ್ಕಿರೋ ಜೈಲಿನ CCTV ವಿಡಿಯೋದಲ್ಲಿ ಇಮ್ರಾನ್ ಖಾನ್ ಅವರನ್ನು ಎತ್ಕೊಂಡು ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಇಮ್ರಾನ್ ಖಾನ್ ಮಾತಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಇದೆಲ್ಲವನ್ನು ನೋಡ್ತಾ ಇದ್ರೆ ಅಲ್ಲಿ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದೇ ಅನುಮಾನ. ಯಾವಾಗ ಇಷ್ಟೆಲ್ಲ ಆಯಿತೋ ಆಗ ಇಮ್ರಾನ್ ಖಾನ್ ಬೆಂಬಲಿಗರು ರಸ್ತೆಗೆ ಇಳಿತಾರೆ. ಪಾಕಿಸ್ತಾನದ ತುಂಬ ಈಗ ಪ್ರತಿಭಟನೆ ಆಗ್ತಾನೆ ಇದ್ದಾವೆ. ಅದರಲ್ಲೂ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದಲ್ಲೂ ಪ್ರತಿಭಟನೆ ನಡೀತಾ ಇದೆ. ಹಗಲು ರಾತ್ರಿ ಅನ್ನದೇ ಧರಣಿಗಳನ್ನ ಮಾಡ್ತಾ ಇದ್ದಾರೆ. ಅಕ್ಷರಶಃ ಪಾಕಿಸ್ತಾನ ಯಾವಾಗ ಬೇಕಾದರೂ ಬೆಂಕಿ ಹೊತ್ತಿ ಉರಿದ್ರು ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಡೋ ಎಲ್ಲ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲವನ್ನ ಸರಿ ಮಾಡೋದು ತುಂಬ ಸುಲಭದ ಕೆಲಸ. ಪಾಕಿಸ್ತಾನ ಸರ್ಕಾರ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ವಿಡಿಯೋ ದಾಖಲೆಯನ್ನು ಬಿಡುಗಡೆ ಮಾಡಿದರೆ ಆಯಿತು. ಅದನ್ನು ಕೊಡಲ್ಲ. ಯಾರನ್ನು ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಭೇಟಿ ಮಾಡೋಕ್ಕೆ ಮುಖ್ಯಮಂತ್ರಿ ಹೋದರೆ ಅವರನ್ನು ನೆಲಕ್ಕೆ ಹಾಕಿ ತುಳಿತೀವಿ ಅಂದರೆ ಇಮ್ರಾನ್ ಖಾನ್ ಬದುಕಿದ್ದಾರೆ ಅನ್ನೋದು ಅನುಮಾನ ಅನ್ನಿಸುತ್ತೆ. ಇನ್ನು ಈಗ ಇದೆಲ್ಲದರ ಮಧ್ಯೆ ಪಾಕಿಸ್ತಾನದಲ್ಲಿ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಆಸಿಮ್ ಮುನೀರ್ ಇದ್ದಾನಲ್ಲ, ಇವನು ಇಂತಹ ಸುದ್ದಿಯನ್ನು ಹರಿದಾಡೋಕ್ಕೆ ಬಿಟ್ಟಿದ್ದಾನೆ. ಅದರಿಂದ ಪಾಕಿಸ್ತಾನದಲ್ಲಿ ದೊಡ್ಡ ದಂಗೆಯನ್ನು ಎಬ್ಬಿಸಿದ್ರೆ ಆಗ ಆಸಿಮ್ ಮುನೀರ್ ಅಧಿಕಾರಕ್ಕೆ ಬರಬಹುದು. ಹಾಗಾಗಿ ಈ ಸುದ್ದಿಗೆ ಹೆಚ್ಚೆಚ್ಚು ಪ್ರಚಾರವನ್ನು ಕೊಡಲಾಗ್ತಾ ಇದೆ ಅನ್ನೋ ಚರ್ಚೆಗಳು ಹುಟ್ಟಿಕೊಂಡಿವೆ. ಹಾಗಂತ ಇದನ್ನು ಸುಳ್ಳು ಅಂತ ಹೇಳೋಕೆ ಆಗಲ್ಲ. ಯಾಕಂದ್ರೆ ಈಗಾಗಲೇ ಮುಲ್ಲಾ ಮುನೀರ್ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಿಕೊಂಡಿದ್ದಾನೆ. ಈಗಾಗಲೇ ಪಾಕಿಸ್ತಾನದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು CDF ಹುದ್ದೆಯನ್ನು ಅಲಂಕರಿಸಿದ್ದಾನೆ. ಈ CDF ಹುದ್ದೆ ಅನ್ನೋದಿದೆಯಲ್ಲ, ಇದು ಪಾಕಿಸ್ತಾನದ ಪ್ರಧಾನಿ, ನ್ಯಾಯಾಲಯ, ರಾಷ್ಟ್ರಪತಿ ಎಲ್ಲರಿಗಿಂತ ಪವರ್ಫುಲ್ ಹುದ್ದೆ. ಜೊತೆಗೆ ಪಾಕಿಸ್ತಾನದ ಅಣ್ವಸ್ತ್ರ ನಿಯಂತ್ರಣ ಮಾಡೋ ವಿಭಾಗದ ಮುಖ್ಯಸ್ಥರನ್ನ ನೇಮಕ ಮಾಡೋ ಅಧಿಕಾರ ಇದೇ CDF ಹುದ್ದೆಗಿದೆ. ಅಲ್ಲಿಗೆ ಪಾಕಿಸ್ತಾನದ ಹಿಡಿತ CDF ಹುದ್ದೆಯ ಕೈಯಲ್ಲಿದೆ. ಇದು ಮಾತ್ರ ಆಗಿದೆಯಾ ಅಂತ ನೋಡೋದಕ್ಕೆ ಹೋದರೆ ಈಗ ಮಾಡಿರೋ ತಿದ್ದುಪಡಿಗೆ ಆಸಿಮ್ ಮುನೀರ್ ಮತ್ತೊಂದು ಅಂಶವನ್ನು ಸೇರಿಸಿಕೊಂಡಿದ್ದಾನೆ. CDF ಹುದ್ದೆಯನ್ನು ಅಲಂಕರಿಸೋ ಯಾವುದೇ ವ್ಯಕ್ತಿಗೆ ಕಾನೂನಾತ್ಮಕ ಬಲವನ್ನು ಕೊಡಲಾಗಿದೆ ಅನ್ನೋದು ಈಗ ಹೊರಕ್ಕೆ ಬರ್ತಾ ಇದೆ. ಈ ಕಾನೂನಾತ್ಮಕ ಬಲ ಅಂದರೆ ಈ ಆಸಿಮ್ ಮುನೀರ್ CDF ಹುದ್ದೆಯನ್ನು ಅಲಂಕರಿಸಿದ್ದಾನೆ. ಇವನು ಮುಂದೆ ಯಾವುದೇ ತಪ್ಪುಗಳನ್ನು ಮಾಡಿದರೂ ಪಾಕಿಸ್ತಾನದ ನ್ಯಾಯಾಲಯಗಳು ಶಿಕ್ಷೆಯನ್ನು ನೀಡೋ ಹಾಗಿಲ್ಲ. ಯಾವುದೇ ಅಧಿಕಾರಿಗಳು ಬಂಧನವನ್ನು ಮಾಡೋ ಹಾಗಿಲ್ಲ. ಒಂದು FIR ಕೂಡ ಹಾಕೋ ಹಾಗಿಲ್ಲ. ಅದು ಅಧಿಕಾರದಲ್ಲಿ ಇರಲಿ, ಇಲ್ಲ ಅಂದರೆ ಅವನ ಅಧಿಕಾರ ಮುಗಿದು ಹೋಗಿರಲಿ. ಬಂಧನವನ್ನು ಮಾಡೋಕ್ಕೆ ಆಗಲ್ಲ, ಶಿಕ್ಷೆಯನ್ನು ನೀಡೋದಕ್ಕೂ ಆಗಲ್ಲ.
ಈಗ ಆಸಿಮ್ ಮುನೀರ್ ಯಾವುದೇ ಹತ್ಯೆಗಳನ್ನು ಮಾಡಿದ್ರು, ಯಾವುದೇ ಭ್ರಷ್ಟಾಚಾರ ಮಾಡಿದ್ರು, ಕೊನೆಗೆ ನ್ಯಾಯಾಧೀಶರನ್ನೇ ಮುಗಿಸಿಬಿಟ್ರು. ಮುಂದೆ ಅವನು CDF ಹುದ್ದೆಯಿಂದ ಕೆಳಗಿಳಿದ ನಂತರ ಕೂಡ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋಕೆ ಆಗಲ್ಲ. ಅಂತಹ ಬಲವನ್ನ ಪಡ್ಕೊಂಡಿದ್ದಾನೆ. ಅಲ್ಲಿಗೆ ಆಸಿಮ್ ಮುನೀರ್ ಸರ್ವಾಧಿಕಾರಿ ಆಗೋಕೆ ಎಲ್ಲ ಅಡೆತಡೆಗಳು ಇಲ್ಲದ ಹಾಗೆ ಆಗಿದೆ. ಈಗ ಅದಕ್ಕೆ ಪಾಕಿಸ್ತಾನದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬೇಕು ಅಷ್ಟೇ. ಅಲ್ಲಿ ಒಂದು ದಂಗೆ ಆಗಬೇಕು. ಈಗ ಅಲ್ಲಿರೋ ಪ್ರಧಾನಿ ಮೂದೇವಿ ಶಹಬಾಜ್ ಶರೀಫ್ಗೆ ಅದನ್ನು ನಿಭಾಯಿಸೋಕೆ ಆಗಲ್ಲ ಅನ್ನೋದು ಗೊತ್ತಾಗಬೇಕು. ಆಗ ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಮಾರ್ಷಲ್ ಕಾನೂನನ್ನು ಹೇರಿ ಇಡೀ ಪಾಕಿಸ್ತಾನದ ಅಧಿಕಾರವನ್ನು ಅವನ ಕೈಗೆ ತೆಗೆದುಕೊಳ್ತಾನೆ. ಒಂದು ಸಲ ಅಧಿಕಾರವನ್ನು ಪಡ್ಕೊಂಡ್ರೆ ಅದಾದ ನಂತರ ಅವನು ಎಷ್ಟು ವರ್ಷ ಆದರೂ ಸರ್ವಾಧಿಕಾರಿಯಾಗಿ ಇರಬಹುದು. ಎಲ್ಲವನ್ನ ಸರಿಯಾಗಿ ಗಮನ ಇಟ್ಟು ನೋಡಬೇಕು. ಪೆಹಲ್ಗಾಮ್ ದಾಳಿ ಆಗತ್ತೆ. ಅದಕ್ಕೂ ಒಂದು ವಾರ ಮೊದಲು ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಬಗ್ಗೆ ಮಾತಾಡಿ ಮುಸ್ಲಿಮರು ಹಿಂದೂಗಳಿಗಿಂತ ಭಿನ್ನ ಅಂತ ಹೇಳಿದ್ದ ಮುಲ್ಲಾ ಮುನೀರ. ಅದಾದ ನಂತರ ಪೆಹಲ್ಗಾಮ್ ದಾಳಿ ಆಯಿತು. ಅಲ್ಲೂ ಧರ್ಮವನ್ನು ಕೇಳಿ ಹತ್ಯೆ ಮಾಡಲಾಗಿತ್ತು. ಭಾರತ ಆಪರೇಷನ್ ಸಿಂಧೂರ ಮಾಡುತ್ತೆ. ಅಲ್ಲಿ ಹೊಡೆಸಿಕೊಂಡ ಮೇಲೂ ಫೀಲ್ಡ್ ಮಾರ್ಷಲ್ ಆಗ್ತಾನೆ. ಅದಾದ ಮೇಲೆ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಬರ್ತಾನೆ. ಅಲ್ಲಿಗೆ ಎಲ್ಲವೂ ನಡೀತಾ ಇರೋದು ಯಾಕೆ ಅಂದರೆ ಮುನೀರ್ ಪಾಕಿಸ್ತಾನದ ಸರ್ವಾಧಿಕಾರಿ ಆಗೋಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಬಹಳಷ್ಟು ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ನಡೆಯೋದು ಬಾಕಿ ಇದೆ. ಆದರೂ ಈ ಬಡ್ಡಿ ಮಕ್ಕಳು ಮಾತಾಡೋದು ಮಾತ್ರ ಇಸ್ಲಾಂ ಇಸ್ಲಾಂ ಬಾಯಿ ಬಾಯಿ ಅಂತ. ಇಲ್ಲಿ ನೋಡಿದರೆ ಬಾಯ್ 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 ಅನ್ನೋ ಹಾಗೆ ಆಗ್ತಾ ಇದೆ. ಆದರೂ ಅಲ್ಲಿ ಅವರನ್ನೇ ಆಳೋಕೆ ಅವರನ್ನು ಹತ್ಯೆಯನ್ನು ಮಾಡಿಕೊಳ್ತಾರೆ. ಇದು ಗೆಳೆಯರೇ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸಾವಿನ ಹಿಂದಿರೋ ಒಂದಷ್ಟು ಅನುಮಾನಗಳು ಮತ್ತು ವಿಚಾರಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.